ಸಮಸ್ತ ಎಲ್ಲ ನನ್ನ ಕನ್ನಡ ಬಂಧುಗಳಿಗೆ ಕನ್ನಡಿಗರ ಸ್ವಾಭಿಮಾನದ ಪಕ್ಷ ಕನ್ನಡ ದೇಶದ ಪಕ್ಷದ ವತಿಯಿಂದ ಶರಣ ಶರಣಾರ್ಥಿಗಳು. ವಿಕಾಸ್ ಕುಮಾರ್ ಒಬ್ಬ ಕನ್ನಡಿಗನ ಮೇಲೆ, ಕನ್ನಡ ಧರ್ಮದವನ ಮೇಲೆ ಒಬ್ಬ ಹಿಂದಿ ಸೈನಿಕ ತೀವ್ರಯುತವಾದ ಹಲ್ಲೆ, ಕೊಲೆ ಮಾಡೋ ಪ್ರಯತ್ನ, ಇನ್ನೊಂದು 15 ನಿಮಿಷ ಆ ಜಾಗದಲ್ಲಿ ಸರಿ 15 ನಿಮಿಷ ಬಿಟ್ಟಿದ್ರೆ ಕೊಲೆನೆ ಮಾಡ್ಬಿಟ್ಟಿರೋಣ ಆ ಸೈನಿಕ, ಯಾರೋ ಹಿಂದಿ ಸೈನಿಕ. ಇಷ್ಟೆಲ್ಲ ದುರಂತ ಮಾಡಿ ಅವನೇ ಕೊಲೆ ಮಾಡಕ್ ಪ್ರಯತ್ನ ಪಟ್ಟು ಅವನೇ ತೀವ್ರವಾಗಿ ಹಲ್ಲೆ ಮಾಡ್ದು ಅವನೇ ತಪ್ಪಿಸ್ಕೊಂಡು ನಮ್ ಕನ್ನಡಿಗರು ಬೆಂಗಳೂರಲ್ಲಿ ಹೊಡಿತವ್ರೆ, ಅದ್ ಮಾಡ್ತಾವ್ರೆ, ಇದ್ ಮಾಡ್ದಂತ ಅಪಪ್ರಚಾರ ಮಾಡಿ ಅವನ ಮೇಲೆ ದೂರು ಕೊಟ್ಟು ಇಬ್ಬರನ್ನ ತಕ್ಷಣ ಬಂಧನ ಮಾಡ್ತಾರೆ ನಮ್ಮ ರಕ್ಷಣಾ ಇಲಾಖೆಯವರು. ದೂರು ಕೊಟ್ಟಾಗ ನಮ್ಮ ರಕ್ಷಣಾ ಇಲಾಖೆಯವರು ಪರಿಶೀಲನೆ ಮಾಡಿ ಎಲ್ಲ ಮಾಡಿದಾಗ ಅಲ್ಲಿ ನಮ್ಮ ಕನ್ನಡಿಗರದೇನು ತಪ್ಪಿರಲ್ಲ. ಎಲ್ಲ ತಪ್ಪಿರೋದು ಆ ಹಿಂದಿ ಸೈನಿಕಂದು ಅವ್ರ ಹೆಂಡತಿದು. ಅಲ್ಲದೆ ಇನ್ನು ಮೊನ್ನೆ ಯಾರಿಗೆ ಬಂದು ಕೇಳ್ಕೊಂಡವ್ರು, ನಮ್ಮ ಇಲ್ಲಿ ಬಂದು ಯಾರಿಗೆ ಕೇಳ್ಕೊಂಡ್ರ, ನಿಮ್ಮನ್ನ ಕೆಲಸ ಮಾಡಿ ಬಂದು ಯಾರ ಕೇಳ್ಕೊಂಡ್ರ? ನಮ್ಗ್ ಬ್ಯಾಡ ರೀ, ನಿಮ್ ಕೆಲಸ ಏನು ನಿಮ್ಮಲ್ಲೇ ಮಾಡ್ಕೊಡ್ರಿ, ನಮ್ಗೆ ಬೇಕಾಗಿಲ್ಲ. ನೀವು ನಿಮ್ ಕೆಲಸ ಬೇಕಾಗಿಲ್ಲ, ನಿಮ್ ಇದು ಬೇಕಾಗಿಲ್ಲ. ನಾವು ರಕ್ಷಣಕ್ಕೂ ಸಾಮರ್ಥ್ಯ ನಮ್ಗಿದೆ, ನಮ್ಮ ರಕ್ಷಣಾ ಇಲಾಖೆ ಇದೆ, ನಮ್ ಸರ್ಕಾರ ಇದೆ, ರಕ್ಷಣೆ ಕೊಡ್ತಾರೆ, ಎಲ್ಲ ಮಾಡ್ತಾರೆ. ನೀವ್ ಏನಕ್ಕೆ ಒಂದು ರೋದನೆ ಕೊಡ್ತೀರ? ನಮಗ್ ಬೇಕಾಗಿಲ್ಲ. ಇಷ್ಟೆಲ್ಲ ಅವಂತರ ಆದ್ರೂನು ನಮ್ಮ ಕನ್ನಡಿಗೆ ವಿಕಾಸ್ ಕುಮಾರ್ನನ್ನ ತಕ್ಷಣ ಬಂಧಿಸಿ ಕಾನೂನು ಮೇರೆದಂತಹ ನಾವು ಕಾನೂನು ಕ್ರಮ ತಗೊಂಡು ತೋರಿಸ್ಕೊಳ್ಳುವ ರಕ್ಷಣಾ ಇಲಾಖೆ ಅದೇ ವಿಕಾಸ್ ಕುಮಾರ್ದು ಎಲ್ಲಷ್ಟು ಕಿಂಚಿತ್ತು ಏನು ತಪ್ಪಿಲ್ಲ. ಆ ಹಿಂದಿ ಸೈನಿಕಂದು ಹಿಂದಿಯ ಒಂದೇ ಸಂಪೂರ್ಣ ಅವನ ಹೆಂಡತಿ ಇಬ್ಬರದೇ ತುಂಬಾ ತಪ್ಪಿರೋದಂತ ಸಾಬೀತಾಗುತ್ತೆ. ಸಾಬೀತಾದ್ರೂ ಒಂದು 3 ದಿವಸ, 1 ವಾರ ಆದ್ರೂ ಬಂಧನ ಆಗಲ್ಲ. ಇದ್ರ ಬಗ್ಗೆ ಮೊನ್ನೆ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಕಟ್ಟುನಿಟ್ಟಿನ ಕ್ರಮ ತಗೊಂಡ್ಬಿಟ್ಟು ಆದೇಶ ಮಾಡ್ತಾರೆ. ಆದೇಶ ಮಾಡಿದ್ರು ಯಾವ್ದು ಕ್ರಮ ಇರಲ್ಲ. ಜೊತೆಗೆ ಉಪಮುಖ್ಯಮಂತ್ರಿಗಳು ಶಿವಕುಮಾರ್ ಅವರು ವಿಕಾಸ್ ಕುಮಾರ್ ಅವ್ರ ಮನೆಗೆ ಹೋಗ್ಬಿಟ್ಟು ಸಾಂತ್ವನ ಹೇಳಿ ಧೈರ್ಯ ತುಂಬ್ತಾರೆ, ಕಠಿಣ ಕ್ರಮ ತಗೊಂತಿದ್ಬಿಟ್ಟು ಭರವಸೆ ಕೊಡ್ತಾರೆ ಮನೆಗೆ ಹೋಗ್ಬಿಟ್ಟು ವಿಕಾಸ್ ಕುಮಾರ್ ಅವ್ರಿಗೆ ಹೋಗ್ಬಿಟ್ಟು. ಆದ್ರೂ ಯಾವುದೇ ರೀತಿ ಕ್ರಮ ಆಗೋದಿಲ್ಲ. ಕಾರಣ ಏನು? ಅದ್ರ ಜೊತೆಗೆ ನ್ಯಾಯಾಲಯದಲ್ಲಿ ಹೋಗ್ಬಿಟ್ಟು ಒಬ್ಬ ಕನ್ನಡಿಗರ ಕಡು ವಿರೋಧಿ ಸಂಸದ ಏನಿದಾರಲ್ಲ, ಸಂಸದ ತೇಜಸ್ವಿ ಸೂರ್ಯ, ಈ ತೇಜಸ್ವಿ ಸೂರ್ಯ ಹೋಗ್ಬಿಟ್ಟು ವಕೀಲರು ನೇಮಕ ಮಾಡಿ ಅವ್ರಿಗೆ ಯಾವುದೇ ರೀತಿಯ ಕ್ರಮ ತಗೊಳ್ಬಾರ್ದು ಅಂದ್ಬಿಟ್ಟು ನ್ಯಾಯಾಲಯ ತಡೆಯಕ್ಕೆ ತರುವಂತಹ ಒಂದು ಅಮಾನುಷ ಕೃತ್ಯ, ಕನ್ನಡಿಗರ ಕಡು ವಿರೋಧಿ ಕೆಲಸ ಮಾಡ್ತಾರೆ ಇವರು ಸಂಸದ ತೇಜಸ್ವಿ ಸೂರ್ಯ ಅವರು. ಇದನ್ನ ಹಿಂದಿ ಸೈನಿಕ, ಹಿಂದಿ ಹೆಂಡತಿ ಏನಿದ್ರಲ್ಲ, ಹಿಂದಿ ಹೆಂಡತಿ ಇಬ್ಬರನ್ನ ಇವರ ಇವರ ಘಟನೆಗಳ ಸಂಪೂರ್ಣವಾಗಿ ಸಮಸ್ತ ಕನ್ನಡ ಬಂಧುಗಳು ತೀವ್ರ ಖಂಡನೆ ಮಾಡ್ತಾ ಇದ್ದೀವಿ. ಈ ಕೂಡಲೇ ಇದ್ರ ಕ್ರಮ ತಗೊಂಡು ಈ ಸಂಸದ ತೇಜಸ್ವಿ ಅವರು ಇಡೀ ಸಮಸ್ತ ಕನ್ನಡ ಬಂಧುಗಳು ಕ್ಷಮೆ ಕೇಳಬೇಕು. ಹಾಗೂ ಮೊನ್ನೆ ಮುಖ್ಯಮಂತ್ರಿಗಳು ಏನ್ ಭರವಸೆ ಕೊಟ್ಟಿರೋ ಕಠಿಣ ಕ್ರಮ ತಗೊಂಡು ಆ ಹಿಂದಿ ಸೈನಿಕನ ಒದ್ದು ಒಳಗಡೆ ಆಗ್ಬೇಕು, ಬೇರೆ ಕಠಿಣ ಕಾನೂನು ಕ್ರಮ ತಗೊಂಡು ಒದ್ದು ಒಳಗಡೆ ಆಗ್ಬೇಕಂತ ಹೇಳ್ಬಿಟ್ಟು ಸಮಸ್ತ ಕನ್ನಡ ಬಂಧುಗಳ ಪರವಾಗಿ ಆಗ್ರಹ ಮಾಡ್ತಾ ಇದೀವಿ. ಇದೇನಕ್ಕೆ ಈ ವಿಚಾರ ಸ್ವಲ್ಪ ಕೆಲವು ದಿನಗಳಾದ್ಮೇಲೆ ಮಾತಾಡ್ತಾ ಇದ್ದೀವಿ ಅಂದ್ರೆ, ನೋಡ್ತಾ ಇದೀವಿ ನಾವು ಏನೇನ್ ಕ್ರಮ ತಗೊಂತಾರೆ, ಏನ್ ಇದ್ ಮಾಡ್ತಾರೆ ಅಂತ ನೋಡ್ತಾ ಇದ್ವಿ. ಆದ್ರೆ ಇವ್ರು ತಗೊಂಡಿರೋ ಸರ್ಕಾರ ಕ್ರಮ ತಗೊಂಡಿರೋ ಕ್ರಮ ರೀತಿ ನಮ್ಗೆ ಯಾವ್ದು ಇಷ್ಟ ಆಗಿಲ್ಲ. ಅದಕ್ಕೆ ನಾವು ಸಮಸ್ತ ಕನ್ನಡ ಬಂಧುಗಳು ಒತ್ತಾಯ ಮಾಡ್ತಾ ಇದ್ದೀವಿ, ಈ ಕೂಡಲೇ ಕಠಿಣ ಕ್ರಮ ಕೈಗೊಂಡು ಒತ್ತಾಯ ಮಾಡ್ತಾ ಇದ್ದೀವಿ. ಆ ಹಿಂದಿ ಸೈನಿಕನು ಹಿಂದಿ ಸೈನಿಕ ಹೆಂಡತಿ ಅವ್ರನ್ನ ಇಬ್ಬರನ್ನು ಒಳಗಡೆ ಹಾಕಿ ಬೇರೆ ಪ್ರಕರಣ ದಾಖಲಿಸಿ ಒಳಗಡೆ ಹಾಕಿ ಮೊದಲು. ಹಾಗೂ ಸಂಸದ ತೇಜಸ್ವಿ ಅವರು ಈ ವಿಚಾರ ಸಂಬಂಧಪಟ್ಟಂಗೆ ನೀವೇನು ವಕೀಲರ ನೇಮಕ ಮಾಡಿ ಅವ್ರಿಗೆ ಯಾವುದೇ ರೀತಿ ಕ್ರಮ ತಗೋಬಾರ್ದು, ಏನ್ ವಕೀಲರ ನೇಮಕ ಮಾಡಿಕೊಟ್ಟಿದ್ರಲ್ಲ, ಇದನ್ನ ತೀವ್ರ ಖಂಡನೆ ಮಾಡ್ತೀವಿ. ಈ ವಿಚಾರ ಸಂಬಂಧಪಟ್ಟಂಗೆ ಸಮಸ್ತ ಕನ್ನಡ ಬಂಧುಗಳ ಪರವಾಗಿ ನೀವು ಕ್ಷಮೆ ಕೇಳಬೇಕು. ನೀವು ಕ್ಷಮೆ ಕೇಳಿಲ್ಲ ಅಂದ್ರೆ ಸಮಸ್ತ ಕನ್ನಡ ಧರ್ಮದ ವಿರುದ್ಧ, ಕನ್ನಡಿಗರ ವಿರುದ್ಧ ಇದ್ರಂತ ಬಿಟ್ಟು ಜನರು ಭಾವಿಸ್ತಾರೆ. ಮುಂದಿನ ದಿನಗಳಲ್ಲಿ ಸಮಸ್ತ ಕನ್ನಡ ಬಂಧುಗಳು ನಿಮ್ಗೆ ಪಾಠ ಕಲಿಸ್ತಾರಂತ ಈ ಮೂಲಕ ಎಚ್ಚರಿಕೆ ಕೊಡ್ತಾ ಇದೀವಿ.
ಜೈ ಕನ್ನಡಾಂಬೆ, ಜೈ ಕನ್ನಡ ಧರ್ಮ, ಜೈ ಕನ್ನಡ ದೇಶ. ಶರಣ ಶರಣಾರ್ಥಿಗಳು.